ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಮಾಜಿ ಶಾಸಕ ನಡಾಳೆ ಅವರೇ, ನಿಮ್ಮ ಮನೋಭಾವ ಬದಲಾಯಿಸಿಕೊಳ್ಳದಿದ್ದರೆ, ಇದೇ ಧೋರಣೆ ಮುಂದುವರಿಸಿದರೆ ನಿಮಗೆ ಯಾವ ಕಾಲಕ್ಕೂ ಒಳ್ಳೆಯದಾಗುವುದಿಲ್ಲ. ಹೀಗೆ ಮಾಡುವುದರಿಂದ ಅಧಿಕಾರಕ್ಕೆ ಬರುತ್ತೇವೆ ಅನ್ನೋ ಹಗಲು ಕನಸು ಕಾಣುವುದನ್ನು ಕೈಬಿಡಿ ಎಂದು ಮುದ್ದೇಬಿಹಾಳ ಶಾಸಕ CS ನಾಡಗೌಡ ಹೇಳಿದರು. ಅವರು ತಮ್ಮ ಗೃಹ ಕಚೇರಿಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ತಮ್ಮ ನಿವಾಸದ ಎದುರು ಸಗಣಿ ಹಾಕಿದ ಘಟನೆ ಖಂಡಿಸಿ ಮಾತನಾಡಿದ ಅವರು, ನಡಾಳೆ ಅವರನ್ನು ಏಕವಚನದಲ್ಲಿ ಟೀಕಿಸಿ ಹಸುಗಳ ಕೆಚ್ಚಲು ಕೊಯ್ದ ಘಟನೆಗೆ ನಮಗೂ ನೋವು ನೀಡಿದೆ. ಇದಕ್ಕೆ ಮುಖ್ಯಮಂತ್ರಿ, ಪಕ್ಷದ ಅಧ್ಯಕ್ಷರು, ಸಚಿವರು ವಿಷಾದ ವ್ಯಕ್ತಪಡಿಸಿ ಘಟನೆ ಖಂಡಿಸಿ ಕಾನೂನು ಕ್ರಮ ಸೂಚಿಸಿದ್ದಾರೆ. ಈಗಾಗಲೇ ಒಬ್ಬನನ್ನು ಅರೆಸ್ಟ್ ಮಾಡಲಾಗಿದೆ. ಹೀಗಿದ್ದರೂ ಶಾಸಕನಾಗಿರುವ ನನ್ನ ಮನೆಗೆ ಸಗಣಿ ಹಾಕಿಸುವ ರಾಜಕಾರಣ ಏಕೆ ಮಾಡಿದ್ದೀರಿ ಎಂದು ಹರಿಹಾಯ್ದರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದಂಥ CB ಅಸ್ಕಿ, YH ವಿಜಯಕರ್, ಚೆನ್ನಪ್ಪ ವಿಜಯಕರ್ ಮಾತನಾಡಿ ಈ ಘಟನೆಯನ್ನು ಖಂಡಿಸಿದರು. ಘಟನೆಯನ್ನು ಖಂಡಿಸಿ ಈ ರೀತಿ ಮಾಜಿ ಶಾಸಕರು ಮಾಡುವುದು ಸರಿಯಲ್ಲ ಎಂದು ಹೇಳಿದರು. ಈ ವೇಳೆ ಮಲ್ಲನಗೌಡ ಪಾಟೀಲ, ಬಾಪುರಾವ್ ದೇಸಾಯಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರಣ್ಣ ತಾರ್ನಾಳ್, ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗುಳಸಂಗಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮಕ್ಕಳ, ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್, ಸಂಗನಗೌಡ ಬಿರಾದಾರ್, ಸತೀಶ್ ಕುಮಾರ್ ವಸ್ವಾಲ್, ಚಿನ್ನದಾನಿ ನಾಡಗೌಡ, ಮಲ್ಲಿಕಾರ್ಜುನ್ ದೇಶಮುಖ್, ಶ್ರೀಶೈಲ್ ಮರವಳ್, ಪ್ರಭುದೇವ್ ಕಲಬುರ್ಗಿ, SS ಮಾಲಗತ್ತಿ, MH ಹಾಲನವರ, ಬಾಪುಗೌಡ ಪೀರಾಪುರ್, ಸಿಕಂದರ್ ಜಾನೇವ್ಕರ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಿನ್ನಂತವನಿಲ್ಲಿ ಶಾಸಕನ ಮಾಡಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ಒಬ್ಬ ಬಡವ ಬರಲಿ, ಒಳ್ಳೆ ಜನ ಬರಲಿ, ಆ ಶಕ್ತಿನೂ ದೇವ್ರ ನಮ್ಗೆ ಕೊಟ್ಟಾನ. ಇನ್ನು ಮಾಡಿನೂ ತೋರಿಸಿದೆ. ನಮ್ಮ ಮುತ್ಯಾರು ಮಾಡಿ ತೋರಿಸ್ಯಾನ, ನಮ್ಮ ಅಪ್ಪನೂ ಮಾಡಿ ತೋರಿಸಿದಾನೆ. ಆ ಶಕ್ತಿ ಇವತ್ತು ನಮ್ಗೆ ಕೊಟ್ಟಿದ್ದಾನೆ ಭಗವಂತ. ಅದಕ್ಕೆ ದಯವಿಟ್ಟು ನನಗೆ ಬೇಜಾರಾಗಿ ಮಾತಾಡಿದೆ. ಪತ್ರಿಕೆಯವರು ಕೆಲವರು ಏನಪ್ಪಾ ಕೆಲವು ಪ್ರಶ್ನೆಯನ್ನು ಕೇಳಬಾರ್ದಾಗಿತ್ತು. ಆ ಪ್ರಶ್ನೆಯನ್ನು ನನಗೆ ಕೇಳಿದ್ರು. ರಾಜ್ಯದ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಕಂಡೆಮ್ ಮಾಡ್ತಾರೆ. ನಮ್ಮ ಪಕ್ಷದ ಹಿರಿಯ ನಾಯಕರು, ಅಧ್ಯಕ್ಷರು ಕಂಡೆಮ್ ಮಾಡ್ತಾರೆ. ಒಂದೇ ಧ್ವನಿಯಲ್ಲಿ ಎಲ್ಲರೂ ಕಂಡೆಮ್ ಮಾಡಿದಂಥದ್ದು ನ್ಯೂಸ್ನಲ್ಲಿ, ಟಿವಿಯಲ್ಲಿ ಬಂದಂಥ ನನ್ನ ನ್ಯೂಸ್ ಕವರ್ ಮಾಡ್ತಾರೆ ಯಾರು? ದಿನ ಬೆಳಗ್ಗೆ ಆಗ್ತಕ್ಕಂಥ ಘಟನೆಗೆ, ಎಲ್ಲೋ ಆಗುವಂಥ ಘಟನೆಗೆ ದಿವಸ ಉತ್ತರ ಕೊಟ್ಕೊಂತ ಕುಂದ್ರಕ್ಕಾಗುತ್ತೆ. ಇಲ್ಲಿ ಜವಾಬ್ದಾರಿ ನಾನು ಮಂತ್ರಿಯ, ನಮ್ಮ ಮಂತ್ರಿ ಮಂಡಲದಲ್ಲಿ ಅದಿನ, ನಾನು ಹೋಮ್ ಮಿನಿಸ್ಟರ್. ಶಾಸಕ ಆದ ಮೇಲೆ ಏನಪ್ಪಾ ಅಂದ್ರೆ ನಾನು ಶಾಸಕಗಿರಿ ಎಲ್ಲಿ ಮಾಡಬೇಕು, ವಿಧಾನಸಭೆಯಲ್ಲಿ ಮಾಡಬೇಕು. ದಿನನಿತ್ಯ ಏನಪ್ಪಾ ಅಂತಂದ್ರೆ ಜವಾಬ್ದಾರಿ, ಈಗ ನಾವು ಮಾಡಿದ್ದನ್ನ ಜವಾಬ್ದಾರಿ ಶಾಸಕರು ತಗೊಳಕ್ಕಾಗುತ್ತ? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಒಂದು ಇತಿಮಿತಿಯಲ್ಲಿ ವರ್ತನೆ ಇರಬೇಕು. ಪ್ರತಿ ಒಂದರಲ್ಲಿಯೂ ಕೂಡ ಬರೇ ಕೊಳಕು ಬುದ್ಧಿ ಉಪಯೋಗ ಮಾಡಿ. ಎಷ್ಟು ದಿವಸ ಅಂತ ಮಾಡ್ತೀರಿ? ಅದಕ್ಕೆ ಪತ್ರಿಕೆ ಮಾಧ್ಯಮ ಮಿತ್ರರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸತ್ಯ ಇದ್ದರೆ ಸತ್ಯ ಅಂತ ಇಷ್ಟೇ. ನಾ ಸೃಷ್ಟಿ ಮಾಡಿ ಬರೆಯೋದು ಬೇಡ. ಯಾರು ಇನ್ನು ಪೊಲೀಸ್ ಸ್ಟೇಷನ್ ಮುಟ್ಟಿಲ್ಲ, ಓಡಿ ಬರ್ತಾನಲ್ಲಿ ಶಾಸಕ ಮಾಜಿ ಪೊಲೀಸ್ ಸ್ಟೇಷನ್ಗೆ. ಮತ್ತೆ ಪೂರ್ವ ಪೀಡಿತವಾಗಿ ಎಲ್ಲ ಪ್ಲಾನ್ ಮಾಡಿ ಬಂದಿದ್ದ ಅಂತ ಆಯ್ತಿಲ್ಲ. ಮತ್ತೆ ಪ್ರೆಸ್ನವ್ರಿಗೆ ಗೊತ್ತಾಗುತ್ತೆ, ಇದು ನನಗೆ ಗೊತ್ತಿಲ್ಲ. ಇಲ್ಲಿ ಬಂದು ಗಲಾಟೆ ಮಾಡೋದನ್ನ ಪ್ರೆಸ್ನವ್ರಿಗೆ ಗೊತ್ತಾಗ್ತದೆ. ಅವರು ಇವರು ಕೂಡ ಬಂದು ನಿಂತಿರ್ತಾರೆ. ನಮ್ಗೆ ಯಾರಿಗೆ ಗೊತ್ತಿರೋದಿಲ್ಲ, ಪೊಲೀಸರಿಗೆ ಗೊತ್ತಿಲ್ಲ. ಏನ್ರಿ ಪ್ರೀ ಪ್ಲಾನ್ ಪ್ರಚಾರ ತಗೊಳ್ಳೋಕ್ಕೋಸ್ಕರ. ಏನು ಇವತ್ತು ಅಪ್ಪಾಜಿ ನಾಡಗೌಡರ ಮನೆ ಮುಂದೆ ಗಲಾಟೆ ಮಾಡಿಸಿ ತಂದಿಲ್ಲಿ ಸಗಣಿ ಒಗಿಸಿ, ಸಗಣಿ ಬಹಳ ಪವಿತ್ರ ಅಂತ ಹೇಳಿದಿರಲ್ಲ, ಅಮೃತ ಅಂತ ಹೇಳಿದಿರಲ್ಲ. ಸನ್ಮಾನ್ಯ ನಡಳ್ಳಿ ಅವರೇ, ಮಾಜಿ ಶಾಸಕರೇ, ದಿವಸ ಅಮೃತ ಮುಖಕ್ಕೆ ಹಚ್ಕೊಂಡಿರ್ರಿ ಮೇಲೆ. ನನಗೂ ಗೊತ್ತಿದೆ ಯಾವುದನ್ನು ಹೆಂಗೆ ಬಳಕೆ ಮಾಡಿದ್ರೆ ಅಮೃತ ಅನ್ನೋದು ನನಗೂ ಗೊತ್ತಿದೆ. ಬಹಳ ಮಿದುವಾಗಿ ಕೆಲವು ಭಾಷೆಗಳನ್ನು ಬಳಕೆ ನಮಗೂ ಮಾಡಕ್ಕೆ ಬರ್ತೈತಿ. ಕೆಲವು ಇಲ್ಲಿ ಅದು ಅಮೃತ ರೀ ಅಂತ
ಭಗವಂತನ ಕೃಪೆಯಿಂದ ಈಗ ಹೇಳ್ತೀನಿ, ಈ ರೀತಿಯಾದಂಥ ರಾಜಕಾರಣ ನಡೆದಿಲ್ಲ. ದೊಡ್ಡ ದೊಡ್ಡವ್ರಿಗೆ ಏಕವಚನದಲ್ಲಿ ಮಾತಾಡೋದು. ಇಪ್ಪತ್ತು ವರ್ಷದಿಂದ 15 ವರ್ಷದ ಹಿಂದೆ ಬಂದು ನೀವೇ ದೊಡ್ಡವ್ರಿ ಅಂತ ಬಂದು ನಮಸ್ಕಾರ ಮಾಡ್ತಿದ್ರಿ, ಮರ್ತಿರಲ್ಲ. ಯಾರಿಂದ ಉಪಕಾರ ಪಡೆದಿರ್ತೀರಿ ಮೊದಲು ಅವ್ರನ್ನ ನೆನ್ಪಿಡಕ್ ಕಲೀರಿ. ಮತದಾರನ ನೆನ್ಪಿಡ್ಲಿಲ್ಲ ನೀವು. ಅದಕ್ಕೆ ದಯವಿಟ್ಟು ಈ ಸಂದೇಶ ರವಾನೆ ಮಾಡಲಿಕ್ಕೆ ತಮ್ಮನ್ನೆಲ್ಲ ಕರೆದಿದ್ದೀನಿ. ಈ ಕ್ಷುಲ್ಲಕರ ಮಾಡುವಂಥ ರಾಜಕಾರಣವನ್ನು ಕೈಬಿಟ್ಟು ಅವನು ನೈಜವಾಗಿ ರಾಜಕಾರಣ ಮಾಡಲಿ. ಮತ್ತು ಪೊಲೀಸ್ ಇಲಾಖೆ ಸರ್ಕಾರ ತನ್ನ ಕಾರ್ಯ ತಾವು ಏನು ಮಾಡಬೇಕು ಮಾಡ್ತಾನೆ. ನಾನು ಹೇಳ್ತಾರೆ ಇನ್ನೊಂದು, ಇವ್ರು ಪೊಲೀಸರು ಮನ್ಯಾಗ ಬೇಕಾದಷ್ಟು ಮಂದಿ, ನಾನು ಅವನು ಪೊಲೀಸನ್ನ ಒಬ್ಬನ ಇಟ್ಕೊಂಡಿದ್ದೇನೆ ರೀ, ಯಾವ್ದಾರು ಪೊಲೀಸ್ ಇಲ್ಲ ನನ್ನ ಮನೆಗೆ. ನಾನು ಎಸ್ಕಾರ್ಟಿಗೆ ಎಂಟೈಟಲ್ಮೆಂಟ್ ಇದೆ, ನನಗೆ ಎಸ್ಕಾರ್ಟಿಗೆ ಎಂಟೈಟಲ್ಮೆಂಟ್ ಇದೆ. ಎಸ್ಕಾರ್ಟ್ ತಗೊಳ್ಳೋದಿಲ್ಲ ನಾವು. ನಾನು ಇಡೀ ರಾಜ್ಯ ತುಂಬ ಅಡ್ಡಾಡಿದ್ರು ಎಲ್ಲಿ ಎಸ್ಕಾರ್ಟ್ ತಗೊಳ್ಳೋದಿಲ್ಲ ನಾನು. ಒಯ್ ಅಂತ ಎಸ್ಕಾರ್ಟ್ ತಗೊಂಡು ಅಡ್ಡಾಡ್ತಿದ್ರಲ್ಲಪ್ಪ. ಮುಂಜಾನೆ ಸಂಜಿತನ CPI PSI ನಿನ್ ಮನ್ಯಾಗ ಕಾಲು ಮುಟ್ಕೊಂಡು ಬಿದ್ದಿರ್ತಿದ್ರು. ನಿನಗೆ ಭಯ ಇತ್ತು, ನನಗೆ ಭಯ ಇತ್ತು. ನನಗೆ ಭಯ ಇದೆಯಾ? ನನಗೆ ಭಯ ಇದ್ರೆ ನಾನು ಇಲ್ಲೇ ಒಂದು 10 ಮಂದಿ ಪೊಲೀಸರು ಹಾಕೊಂಡು ಕುಂದಿರ್ತೀನಿ. ಭಯ ಇದೆ ನನಗೆ? ನನಗೆ ಯಾವ ಭಯ ಇಲ್ಲ. ನನಗಿರೋದು ಒಂದೇ ಭಯ, ಭಗವಂತನ ಭಯ. ಆ ಭಗವಂತನ ಭಯ ಬಿಟ್ರೆ ಯಾವ ಮನುಷ್ಯನ ಭಯ ನನಗಿಲ್ಲ. ಇದನ್ನು ತಿಳ್ಕೊಳಕ್ ಕಲೀರಿ. ಮಾತಾಡೋದಕ್ಕಿಂತ ಮೊದಲು ಆಲೋಚನೆ ಮಾಡ್ರಿ. ಸುಳ್ಳು ಹೇಳಿಕೆ ಕೊಡೋದು ಬಂದ್ ಮಾಡ್ರಿ. ನೀವು ಎಷ್ಟು ಮಂದಿ ಪೊಲೀಸ್ ಕೇಸ್ ಹಾಕ್ಸಿರಿ, ಎಷ್ಟು ಮಂದಿ ಒಳಗೆ ಹಾಕಿರಿ, ಅದ್ರದ್ದು ಪಟ್ಟಿ ಕೊಡೋದನ್ನು ಕೊಡ್ತೀನಿ. ಎಷ್ಟು ಮಂದಿ ಧಿಕ್ಕಾರ ನಿನ್ನ ಮನೆಗೆ ಎಂದೆಂದು ಯಾವ ಕಾಲಕ್ಕೂ ಕಾಂಗ್ರೆಸ್ ವತಿಯಿಂದ ಒಂದು ದಿವಸ ಕೂಡ ಅವ್ರ ಮನೆ ಮುಂದೆ ಹೋಗಿ ಅಂದು ಧಿಕ್ಕಾರ ಅಂತ ಹಾಕಿಲ್ಲ. ಹಾಕಿವಿ ಒಂದ್ ದಿವಸ ಮಾಡಿವೆ. ನಿವಾಸಿತಪ್ಪ ಅಂದ್ರೆ ಅವ್ರು ಬಂದು ಹೋರಾಟ ಮಾಡ್ಬೇಕಾದ್ರೆ ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಅದ್ರ ಸಂಬಂಧಪಟ್ಟ ತಮ್ಮ ಹೋರಾಟದ ಇವತ್ತು ರಾಜ್ಯದ ಸಾಕಷ್ಟು ಕಡೆ ನಡೀತಾವ. ಏನ್ ನಡೀತಾವಪ್ಪ ಅಂದ್ರೆ ಎಲ್ಲ ಯಾವ ಕೆಲವೊಂದ್ ಕಡೆ ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ತಾವ. ಅದರಿಂದ ಜಿಲ್ಲಾಡಳಿತ ಮುಖಾಂತರ ಆಗಲಿ ಅಥವಾ ತಹಸೀಲ್ದಾರ್ ಮುಖಾಂತರ ಆಗಲಿ ಸರ್ಕಾರಕ್ಕೆ ಮನವಿ ಕೊಟ್ಟು ಅದನ್ನ ಮಾಡುವಂತ ಅವ್ರ ಪಕ್ಷದ ನೆಟ್ಟು ಅವ್ರು ಮಾಡಿ ಅದನ್ನ ಬಿಟ್ಕೊಂಡು ಒಂದು ಹತಾಶೆ ಭಾವನೆಯಿಂದ ಪ್ರಚೋದನೆ ಕೊಡುವಂತ ಯಾರನ್ನೋ ಗಳಿಸ್ಕೊಂಡ ಹಿಂಗ್ ಮಾಡೋದ್ರಿಂದ ಇದು ಅವ್ರಿಗೆ ಅವರ ಒಂದು ಘನತೆಗೆ ಮಾಜಿ ಒಂದು ಶೋಭೆ ತರುವಂತದ್ದಲ್ಲ ಅಂತ ಹೇಳಿ ಅದಕ್ಕೆ ಇದನ್ನ ಮಾನ್ಯ ಮಾಧ್ಯಮದ ಸ್ನೇಹಿತರು ನಿಮಗೂ ಗೊತ್ತಿದೆ 30 ರಾಜಕೀಯದಿಂದ ಏನ್ ಮಾಡ್ಯಾರೆಲ್ಲ ಬಾಳ ಹೇಳಿದ್ರಾಗ ಆಗ್ತಿಲ್ಲ. ಅದಕ್ಕೆ ಒಂದು ಮುಂದಾದ್ರೂ ಸಹಿತ ಅವ್ರಿಂದ ಪ್ರಚೋದನೆ ಮಾಡಬಾರ್ದು ಅಂತ ಹೇಳಿ ಈ ಒಂದು ವೇದಿಕೆ ಮುಖಾಂತರ ನಾ ಮನವಿ ಮಾಡ್ತೀನಿ. 500 ಎಕರೆ ಸಾರ್ವಜನಿಕರಿಗೆ ಕಟ್ಟ ಕಡೆ ಬಡತನದವ್ರಿಗೆ ಇದ್ದವ್ರಿಗೆ ಕೆಟ್ಟ ಕಡೆ ಜನಾಂಗದವ್ರಿಗೆ ತಮ್ಮ ಆಸ್ತಿಯನ್ನ ದಾನ ಎರೆದು 35 ವರ್ಷ ರಾಜಕಾರಣಗಳನ್ನ ಮಾಡಿ ಇವತ್ತಿನ ದಿವಸ ಒಬ್ಬರಿಗೆ ಕೂಡ ಎಂದೆಂದೂ ಕೂಡ ಒಂದು ಶಬ್ದಗಳನ್ನು ಮಾತಾಡಲಾರ್ದೇ ಅತಿ ಸೌಮ್ಯವಾದ ರಾಜಕಾರಣಿ 224 MLAಗಳಲ್ಲಿ ಯಾರಾದ್ರೂ ಇದ್ರ ಅದು ನಮ್ಮ ಮುದ್ದೇಬಿಹಾಳ ತಾಲೂಕಿನ